ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಈ ವಿಚಾರವನ್ನ ಪಿಕ್ ಮಾಡದೇ ಇದ್ದಿದ್ರೆ ಇಷ್ಟು ದೊಡ್ಡ ಬೆಳವಣಿಗೆಗಳೇ ಆಗ್ತಾ ಇರಲಿಲ್ಲ ಅನ್ನುವಂತಹ ವಿಚಾರ. ಕೇರಳ ಸಿಎಂ ಟ್ರಾಪ್ಗೆ ಕರ್ನಾಟಕ ಸರ್ಕಾರ ಬಿತ್ತ ಅನ್ನುವಂತಹ ಪ್ರಶ್ನೆ. ಬಿಜೆಪಿ ಟೀಕೆಗೆ ಸಚಿವ ಜಮೀರ್ ಅಹಮದ್ ಖಾನ್ ರಿಯಾಕ್ಟ್ ಮಾಡಿದ್ದಾರೆ. ನಾವು ಯಾರ ಟ್ರಾಪ್ಗೂ ಕೂಡ ಬೀಳಲ್ಲ. ಮುಂದಿನ ವರ್ಷ ಚುನಾವಣೆ ಇದೆ ಕೇರಳದಲ್ಲಿ, ಅದಕ್ಕಾಗಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ. ಕೇರಳದ ನಿಯೋಗ ಬಂದು ಹೋದ್ರೂ ಕೂಡ ಏನನ್ನೂ ಕೂಡ ಘೋಷಿಸಿಲ್ಲ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಬಿಜೆಪಿ ಮಾಡಿದ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ಇದೇ ಯಾರ ಟ್ರಾಪ್ಗೆ ನಾವು ಇದಾಗಲ್ರಿ. ಈಗ ಕೇರಳದವ್ರು ಬಂದಿದ್ರಪ್ಪ, ಕೇರಳದವ್ರು ಬಂದು ಏನು ಮಾಡಿದ್ರು, ಆಯಿತು ಬಂದರು. ಈಗ ಇದೇ ಥರ ಬುಲ್ಡೋಸ್ ಯು ಪಿದಲ್ಲಾಗಿತ್ತು. ಏನಕ್ಕೆ ಯು ಪಿಗೆ ಹೋಗಲಿಲ್ಲ? 1.5 ವರ್ಷ ಹಿಂದೆ ಯು ಪಿಗೆ ಹೋಗ್ಬೇಕಾಗಿತ್ತಾನೆ. ಯು ಪಿಗೆ ಹೋಗಿದ್ರಾ? ಈಗ ಬರೇ ನೆಕ್ಸ್ಟ್ ಇಯರಲ್ಲಿ ಏಪ್ರಿಲಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿರೋದು. ಅವ್ರು ಬಂದ್ರಿಲ್ಲ. ಅವ್ರು ಬಂದು ಅಟ್ಲೀಸ್ಟ್ ಏನಾರು ಘೋಷಣೆ ಮಾಡಿದ್ರ ಆಯ್ತಪ್ಪ, 180 ಜನ ಈ ಥರ ಬುಲ್ಡೋಸ್ ಮಾಡಿದ್ದಾರೆ ಅವ್ರ ಮನೆಗಳು, ನಮ್ಮ ಸರ್ಕಾರ ವತಿಯಿಂದ ಇಲ್ಲ ಪಾರ್ಟಿ ವತಿಯಿಂದ 100 ಮನೆ ಕಟ್ಕೊಡ್ತೀವಿ ಅಂತ ಏನಾರು ಹೇಳಿದಾರ? ಇದೇ ಥರ ಫ್ಲಡ್ಡಲ್ಲಿ ಮನೆಗಳು ಹಾಳಾಗಿತ್ತು ಕೇರಳದಲ್ಲಿ ಹೋದ ವರ್ಷದಲ್ಲಿ. ನಮ್ಮ ಕರ್ನಾಟಕ ಸರ್ಕಾರದಿಂದ ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ರಾಜೀವ್ ಗಾಂಧಿಯಿಂದನೇ 100 ಮನೆ ಕಟ್ಕೊಡ್ತಾ ಇದ್ವಿ ನಾವು. ಅಕ್ರಮ ಇರೋರಿಗೆ ಸಕ್ರಮ ಯಾಕೆ ಮಾಡಕ್ಕೆ ಕೊಡ್ಸಿದೆ ಸರ್ಕಾರ? ಹಂಗಾರೆ ಬೇರೆ ಕಡೆನೂ ಹಿಂಗೆ ಮಾಡ್ತೀರಾ ಅಂತ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮಾಡಿದ್ದು ಕೂಡ ರಾಜಕೀಯನೇ. ಈಗ ನೀವು ಮಾಡ್ತಾ ಇರೋದು ಕೂಡ ರಾಜಕೀಯನೇ. ರಾಜಕೀಯಕ್ಕೆ ಬಲಿ ಆಗ್ತಾ ಇರುವಂತಹದ್ದು ಜನಸಾಮಾನ್ಯರು ಅಷ್ಟೇ. ಅಕ್ರಮ ವಲಸಿಗರ ಮೇಲಿರುವಂತಹ ಪ್ರೀತಿ ಕನ್ನಡಿಗರ ಮೇಲೆ, ಕರ್ನಾಟಕದ ಮೇಲೆ ಯಾಕಿಲ್ಲ ಅನ್ನೋದೇ ಎಲ್ಲರ ಪ್ರಶ್ನೆ.